ಒಂದು ಕೊಲೆ ತೋರಿಸೋದಲ್ಲ, ಅಜಿತ್ ಕುಮಾರ್ ಅಂತೇಳಿ ಕೊಲೆ ಮಾಡಿದ್ದಾರೆ. ಆ ಕೊಲೆಯಾದ ವ್ಯಕ್ತಿ ಕೂಡ ಹಿಂದೆ ಕೊಲೆ ಮಾಡಿ ಒಳಗೋಗಿ ಬಂದಿದ್ದ. ಇದು ಕೊಲೆಗೆ ಕೊಲೆ ಅಷ್ಟೇ. ಕೊಲೆ ಮಾಡಿದವ ಕೊನೆಗೆ ಕೊಲೆಯಾಗಿ ಹೋಗೋದು. ಈಗ ಕುಮಾರಸ್ವಾಮಿ ಅವರು ಯಾರ್ರೀ? ಪ್ರೀತಮ್ ಗೌಡ, ದೇವೇಗೌಡರ ಕುಟುಂಬಕ್ಕೆ ವಿಷ ಹಾಕಿದವನ ಜೊತೆ ನಾನು ಕೂತ್ಕೋಬೇಕಾ? ಯಾರ್ರೀ ಅದು? ಬರಲ್ಲ, ನಾನು ನೈತಿಕ ಬೆಂಬಲ ಇಲ್ಲ ಅಂತ ಹೇಳಿದರು. ಮೊನ್ನೆ ಭಾನುವಾರ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದರು. ಆಯಿತು, ಶುರು ಮಾಡಿ ಅಂತ ಹೇಳಿದರು. ಸಡನ್ನಾಗಿ ಯಾಕಪ್ಪ ಕುಮಾರಸ್ವಾಮಿ ಅವರು ಹಿಂಗೆ ಹೇಳಿದ್ರು ಅಂತಂದ್ರೆ ಪ್ರೀತಮ್ ಗೌಡ ಅವರು ಕಾರಣ. ಇದೀಗ ಪಾದಯಾತ್ರೆ ಆಗದೇ ಇದ್ದರೆ ಮಾನ ಮರ್ಯಾದೆ ಪ್ರಶ್ನೆ. ಯಾಕೆಂದರೆ ಕಾಂಗ್ರೆಸ್ ಅವರು ಶುರು ಮಾಡ್ತಾರೆ, ಸರಿ ಇಲ್ಲ ಇವ್ರದಲ್ಲಿ ಅಂತೇಳಿ. ಹಾಗಾಗಿ ಎಲ್ಲ ತಲೆ ಎಲ್ಲ ಸವರಿ ಸಮಾಧಾನ ಮಾಡಿದ್ದಾರೆ. ಯಾರು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ JP ನಡ್ಡಾ ಒಂಥರ ಮಾತುಕತೆ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿರುವ ದೋಸ್ತಿಗಳ ನಡುವೆ ಪಾದಯಾತ್ರೆ ರಾಜಕೀಯದ ಮುನಿಸು ಹೆಚ್ಚಾಗಿತ್ತು. ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಕುಮಾರಸ್ವಾಮಿ ಗರ್ರಮ್ ಆಗಿದ್ದರು. ಇದಾದ ವೇಳೆ ರಾಜಕೀಯ ಬೆಳವಣಿಗೆ ನಡೆಯಿತು. HDKಯನ್ನು JP ನಡ್ಡಾ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಂಧಾನ ಸಭೆ ಬಳಿಕ ಪಾದಯಾತ್ರೆಯಲ್ಲಿ ಭಾಗಿಯಾಗುವುದಾಗಿ ಕುಮಾರಸ್ವಾಮಿ ಒಪ್ಪಿಗೆ ಸೂಚಿಸಿದ್ದಾರೆ. ಜೊತೆಗೆ ಅವರೇ ಚಾಲನೆ ಕೊಡ್ತಾರೆ ಅಂತ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ಇಬ್ಬರ ಹೇಳಿಕೆಯನ್ನು ಗಮನಿಸೋಣ. ಪ್ರಹ್ಲಾದ್ ಜೋಶಿ, ರಾಘವೇಂದ್ರ, ಅಶೋಕ್ ಮಾತಾಡಿದ್ದಾರೆ. ನಾಳೆ ಶನಿವಾರದಿಂದ ನಮ್ಮ ಪಾದಯಾತ್ರೆ ಬೆಂಗಳೂರಿನಿಂದ ಪ್ರಾರಂಭ ಆಗ್ತದೆ. ಬಾಕಿ ವಿಷಯವನ್ನು ಯಾವ ಹಿನ್ನೆಲೆಯಲ್ಲಿ ಪಾದಯಾತ್ರೆ ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಅತ್ಯಂತ ಬ್ಲೇಟೆಂಟಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎರಡು ಅತ್ಯಂತ ಜ್ವಲಂತ ಉದಾಹರಣೆಗಳಂತಂದರೆ ವಾಲ್ಮೀಕಿ ಬೋರ್ಡ್ ಹಗರಣ ಮತ್ತು ಮೂಡಾ ಹಗರಣ. ಎಷ್ಟೊಂದು ನಿರ್ಲಜ್ಜವಾಗಿ ಸಮರ್ಥನೆ ಮಾಡ್ಕೊಳ್ತಾ ಮೂಡಾ ಒಂದು ಹಗರಣನೇ ಅಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ನಿರ್ಲಜ್ಜತನದ ಒಂದು ಪರಮಾವಧಿಯನ್ನು ಅವರು ತಲುಪಿದ್ದಾರೆ. ಬರುವ ಶನಿವಾರ NDAಯಿಂದ ಪಾದಯಾತ್ರೆ ನಡೀತದೆ. NDA ಪಾದಯಾತ್ರೆಯಲ್ಲಿ ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಎಲ್ಲ ಸಂಸದರು ಇರ್ತಾರೆ. ನಮ್ಮ ಎರಡು ಪಕ್ಷದ ಶಾಸಕರುಗಳು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಲೂಟಿಯನ್ನು ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಈ ಒಂದು ಭ್ರಷ್ಟ ಕಾಂಗ್ರೆಸ್. ಓಕೆ, ಇದೀಗ CM ಅವರು ಮುಂದೆ ಏನು ಮಾಡ್ಬೋದು ಅಂತ ಇವತ್ತು ಕ್ಯಾಬಿನೆಟ್ ಸಭೆ ಕರೆದ್ರು. ಕ್ಯಾಬಿನೆಟ್ ಸಭೆಗೆ ಇವರೇ ಹೋಗಿರಲಿಲ್ಲ. ಯಾಕೆ ಅಂತಂದರೆ ಇವರ ಬಗ್ಗೆ ಇರುವಂತಹ ಒಂದು ದೂರಿನ ಬಗ್ಗೆ ರಾಜ್ಯಪಾಲರು ವರದಿ ಕೇಳಿದ್ದಾರೆ. ಇವರೇ ಇದ್ದರೆ ಏನಾಗುತ್ತೆ, ನೀವು ಸ್ವಜನ ಪಕ್ಷಪಾತ ಮಾಡಿದ್ದೀರಿ ಅಂತೇಳಿ ನಾಳೆ ಆರೋಪ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, CBI ವಾಪಸ್ ಪಡೆಯುವಾಗಲೂ ಕೂಡ DK ಶಿವಕುಮಾರ್ ಕೇಸಲ್ಲಿ DK ಶಿವಕುಮಾರ್ ಹೋಗಿರಲಿಲ್ಲ. ಅದೇ ಥರ ಇದು ರಾಜ್ಯಪಾಲರ ನೋಟಿಸ್ಗೆ ಸರ್ಕಾರ ಉತ್ತರ ಕೊಡಬೇಕು, ಅಥವಾ ಇವತ್ತು ಅದನ್ನು ತಿರಸ್ಕರಿಸಿದೆ. ವರದಿ ತೃಪ್ತಿ ಆಗದಿದ್ದರೆ, ಇವರು ಕೊಡುವಂಥ ವರದಿ ತೃಪ್ತಿ ಆಗದಿದ್ದರೆ, ವರದಿ ಕೊಡಲಿಲ್ಲ ಇಲ್ಲಿ, ಅಥವಾ ನೀವು ತಿರಸ್ಕಾರ ಮಾಡಿದರೆ ಮಾಡದೇ ಇರಲಿ. ಈಗ ಗೆಹ್ಲೋಟ್ ಅವರು, ರಾಜ್ಯಪಾಲರು ಯಾವ ನಿರ್ಧಾರ ಕೈಗೊಳ್ತಾರೆ ಅದು ಮುಖ್ಯ. ಅವರು ಪ್ರಾಸಿಕ್ಯೂಷನ್ಗೆ ಕೊಡ್ಬೋದು, ಕೊಡದೇ ಇರ್ಬೋದು. ನಂಬರ್ 2, ಆಮೇಲೆ ಈ ದೂರುದಾರ ಇದ್ದಾರಲ್ಲ, ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ಬೋದು. ಯಾರು? TJ ಅಬ್ರಹಾಂ ನೇರವಾಗಿ ಕೋರ್ಟ್ಗೆ ಹೋಗ್ಬೋದು. ಆ ಕೋರ್ಟ್ ಮತ್ತೊಮ್ಮೆ ಕೇಳುತ್ತೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳುತ್ತೆ ರಾಜ್ಯಪಾಲರ ಹತ್ರ. ಇನ್ನು ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂಥ ಸಾಧ್ಯತೆ ಇದೆ. ಈಗ ಇವರಿಗೇನು ಪ್ರಾಸಿಕ್ಯೂಷನ್ ಬಂದರೂ ಕೂಡ ಇವರು ಕೋರ್ಟ್ಗೆ ಹೋಗೋಕ್ಕೆ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದೆ. ಸಮ್ಟೈಮ್ಸ್ ನೀವು ಈ ಕೇಸನ್ನು ಕೋರ್ಟ್ಗೆ ಕೊಟ್ಟರೂ ಕೂಡ ಕೋರ್ಟ್ ಅದನ್ನು ತೆಗೆದುಕೊಳ್ಳದೇ ಇರುವ ಸಾಧ್ಯತೆ ಕೂಡ ಇದೆ. ಅರ್ಥ ಆಯ್ತಾ? ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂದ್ರೆ ಏನಾಗುತ್ತೆ, ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ ಹೇಳ್ಬೋದು ಇದು ಸರಿ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡ್ತಾರೆ ಹೈಕೋರ್ಟ್ನಲ್ಲಿ, ಅದೇ ಸ್ವಾಮಿ ಇದು ಸುಳ್ಳು ಆರೋಪ, ನಾನು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಬೇಕಿದ್ರೆ ಇದರಲ್ಲಿ ಹಂಗೆ ಬರುತ್ತೆ, ಕೊಟ್ಟಿರೋದು ಹೆಂಡತಿಗೆ ನನಗಲ್ಲ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ, ನನಗಲ್ಲ, ಈ ಥರ ಕೂಡ ಬರಬಹುದು. ಓಕೆ, ಇನ್ನು ನಿವೃತ್ತ ನ್ಯಾಯಾಧೀಶರ ತನಿಖೆ ಪ್ರಸ್ತಾಪ ವಿಚಾರಣೆ ಅನಗತ್ಯ ಅಂತ ಹೇಳ್ಬೋದು.
ಈ ಹಿಂದೆ ಮಾಡಿದ್ದು ನಿವೃತ್ತ ನ್ಯಾಯಾಧೀಶರ ತನಿಖೆ ಪ್ರಸ್ತಾಪ ಮಾಡ್ಬೋದು. ನೋಡಿ ಸ್ವಾಮಿ, ನೀವು ನನ್ನ ವಿರುದ್ಧ ಆರೋಪ ಮಾಡ್ತಾ ಇದ್ದೀರಿ, ನಾವು ಆಲ್ರೆಡಿ ಒಬ್ಬ ನಿವೃತ್ತ ನ್ಯಾಯಾಧೀಶರಿಗೆ ಇದರ ತನಿಖೆ ಮಾಡಿ ಅಂತ ಕೊಟ್ಟಿದ್ದೀವಿ, ಈಗೇನು ಒಂದು ವೇಳೆ ಅವ್ರು ನಮ್ಮನ್ನು ತಪ್ಪಿತಸ್ಥರು ಅಂತಂದರೆ ಅದನ್ನು ಮಾಡೋಣ ಅಂತ ಹೇಳ್ಬೋದು. ಇನ್ನು ಸ್ಟೇ ಕೊಡಿ ಅಂತ ಕೇಳ್ಬೋದು. ಸ್ಟೇ ಸಿಗದಿದ್ದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬಹುದು. ಇನ್ನು ನ್ಯಾಯಾಲಯ ಪ್ರಕರಣ ದಾಖಲಿಸಿಕೊಂಡರೆ ಸಂಕಷ್ಟ. ಈಗ ದೂರು ಕೊಟ್ಟರು ಯಾರು, TJ ಅಬ್ರಹಾಂ. ರಾಜ್ಯಪಾಲ ನೋಡ್ರಪ್ಪ ನಿಮಗೆ ದೂರು ಬಂದಿದೆ, ಇದರ ಬಗ್ಗೆ ಉತ್ತರ ಕೊಡಿ ಅಂತ ಕೇಳ್ಬೋದು. ಈಗ ಇವರು ಇದನ್ನು ತಿರಸ್ಕಾರ ಮಾಡಿದರು. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟಲ್ಲಿ ಶುರುವಾಗಬೇಕು, ಕಟ್ಲೆ ದಾಖಲಾಗಬೇಕು. ಕೋರ್ಟ್ ಹೇಳುತ್ತೆ ನಾನು ಮಾಡಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಬೋದು. ನಂಬರ್ 1. ಮಾಡಿದರೆ ಇವರಿಗೆ ಸ್ಟೇ ಕೊಡಿ ಅಂತ ಕೇಳ್ಬೋದು, ಸ್ಟೇ ಕೊಡಿ ಅಂತ. ಆದರೆ ಇದೆಲ್ಲ ಆಗುವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರಬೇಕಾಗ್ತದೆ. ಇದು ಒಂದೇ ಪ್ರಾಬ್ಲಮ್. ಸಾಂವಿಧಾನಿಕ ನೈತಿಕ ಪ್ರಶ್ನೆ, ರಾಜೀನಾಮೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಅವರು ಕಸ್ಟೋಡಿಯನ್, ಸಂವಿಧಾನದ ಕಸ್ಟೋಡಿಯನ್, ಪಾಲಕ. ಇಲ್ಲಿ ರಾಜಕೀಯವಾಗಿರೋದೇನು, ಇವರಿಗೆ ಶಿಕ್ಷೆ ಆಗಬೇಕು ಅಂತ ಯಾರಿಗೂ ಇಲ್ಲ. ಹೇಳ್ಬಿಡ್ಲ ನಿಮಗೆ, ಶಿಕ್ಷೆ ಆಗಬೇಕು ಅಂತೇಳಿ ದೇವರಾಣೆ ಒಬ್ಬ ವ್ಯಕ್ತಿಗೆ ನಯ ಪೈಸೆ ಇಲ್ಲ, ಆಸೆ ಇಲ್ಲ ಇವರಿಗೆ ಶಿಕ್ಷೆ ಆಗಬೇಕು, ಇವ್ರು ಜೈಲಿಗೆ ಹೋಗಬೇಕು, ಯಾರಿಗೂ ಇಲ್ಲ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕು ಅಷ್ಟೇ ವಿಚಾರ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.